ಕರುಣಿಸು ಜಗದಂಬ ಶ್ರೀ ಮಾರಿಕಾಂಬ ಅಂತ ಹೇಳಿಬಿಟ್ಟು ದೇವಿನ ನಮಸ್ಕಾರ ಮಾಡ್ಕೊಬಿಟ್ಟು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂಥ ಮಾರಿಕಾಂಬ ಜಾತ್ರೆ ತುಂಬಾ ವಿಶೇಷವಾದ ಒಂದು ಧಾರ್ಮಿಕ ವಿಧಿ ವಿಧಾನ ಇವನ್ನೆಲ್ಲ ಮಾಡಿಬಿಟ್ಟು ನಡೆಸ್ಕೊಂಡು ಬಂದಿರೋವಂಥ ಜಾತ್ರೆ. ಇದೇ 2026 ಫೆಬ್ರವರಿ 3ನೇ ತಾರೀಕಿನಿಂದ ಫೆಬ್ರವರಿ 11ನೇ ತಾರೀಕು ತನಕ ಮಾರಿಕಾಂಬೆ ಜಾತ್ರೆ ನಡೆಯುತ್ತದೆ. ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯನ್ನು ಪ್ರಾರಂಭವಾಗುವ ಮೊದಲು ಎರಡೂ ದೇವಸ್ಥಾನಗಳಿಗೆ ಬಣ್ಣವನ್ನು ಹಚ್ತಾರೆ. ಇದು ಬಣ್ಣವನ್ನು ಹಚ್ಚುವ ಮೊದಲಿಗೆ ನಾನು ತೆಗೆದಿರೋವಂಥ ಕ್ಲಿಪ್ಪು. ಸೊ ಈ ಥರ ಇದೆ. ಈಗ ನಾನು ಇನ್ನೊಂದು ಕ್ಲಿಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಇದು ಡಿಸೆಂಬರ್ 8ನೇ ತಾರೀಕು 2025 ಡಿಸೆಂಬರ್ 8ನೇ ತಾರೀಕು ಬಣ್ಣ ಹೊಡೆಯೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಪೂಜೆಯನ್ನು ಮಾಡಿಬಿಟ್ಟು ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳು ನಡೀಲಿ ಅಂತ ಹೇಳಿಬಿಟ್ಟು ಈಗ ಬಣ್ಣವನ್ನು ಹಚ್ತಾ ಇದ್ದಾರೆ. ಸಾಗರದ ಹೃದಯ ಭಾಗದಲ್ಲಿರುವಂಥ ಈ ದೇವಸ್ಥಾನ ಮಾರಿಕಾಂಬಾ ದೇವಸ್ಥಾನದ ಈ ಗೋಪುರ ತುಂಬ ಸುಂದರವಾಗಿ ಕಾಣುವಂಥ ಒಂದು ಗೋಪುರವಾಗಿದೆ. ನಮ್ಮ ಸಾಗರಕ್ಕೆ ಸಾಗರವೇ ಸಂಭ್ರಮಿಸುವಂಥ ಒಂದು ಜಾತ್ರೆ ಇದು. 3 ವರ್ಷಕ್ಕೆ ಒಮ್ಮೆ ಬರುವಂಥ ಈ ಜಾತ್ರೆ ತುಂಬ ಎಲ್ಲ ಊರುಗಳಿಂದ ದೇಶದಾದ್ಯಂತ ತುಂಬ ಜನನೇ ಭಕ್ತಾದಿಗಳು ಬಂದಿರ್ತಾರೆ. ಹಾಗೆ ಜಾತ್ರೆಯ ತಯಾರಿ ಕೂಡ ನಡೀತಾನೆ ಇದೆ. ಇಲ್ಲಿ ಇನ್ನೊಂದು ಶಾಸ್ತ್ರ, ಮರ ಕಡಿಯುವಂಥ ಶಾಸ್ತ್ರವನ್ನು ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಒಂದು ತಯಾರಿ ನಡೀತಾ ಇದೆ ನೋಡಿ. ಈ ಮಂಟಪ ಮಾಡಿದಾರಲ್ವ, ಈ ಮಂಟಪದ ತಯಾರಿ ಕೂಡ ನಾನು ತೋರಿಸಿರುವಂಥದ್ದು ಲಾಸ್ಟ್ ಕ್ಲಿಪ್ಪಲ್ಲಿ. ನಮ್ಮ ಮಾರಿಕಾಂಬಾ ಜಾತ್ರೆಯಲ್ಲಿ ವಿಶೇಷವಾದ ಒಂದು ಮಹತ್ವವನ್ನು ಕೊಡುವಂಥದ್ದು ಪೋತರಾಜರಿಗೆ. ಪೋತರಾಜರು ಬಂದುಬಿಟ್ಟು ಮಾರಿಕಾಂಬಾ ಗಂಡನ ಮನೆಯ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡುವಂಥದ್ದು. ಪೋತರಾಜ ಮಾರಿ ಜಾತ್ರೆ ಸಂದರ್ಭದಲ್ಲಿ ಮರ ಕಡಿಯುವಂಥ ಶಾಸ್ತ್ರದಲ್ಲಿ ದೇವಸ್ಥಾನಕ್ಕೆ ಬಂದುಬಿಟ್ಟು, ಅಮ್ಮನ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ಅವರ ಮನೆ ಹತ್ರ ಹೋಗ್ಬಿಟ್ಟು ಮತ್ತು ಚಿಕ್ಕಮ್ಮನ ಮನೆ ಅಂತ ಹೇಳ್ಬಿಟ್ಟು ಈಗ ತೋರಿಸಿದ್ನಲ್ಲ ಅಲ್ಲಿ ಬಂದುಬಿಟ್ಟು ಚಾಟಿ ಸೇವೆ ಮಾಡ್ಕೊಬಿಟ್ಟು ಬರ್ತಾರೆ. ಅದರ ನಂತರ ತವರು ಮನೆ ಹತ್ರ ಬರೋವಂಥದ್ದು. ತವರು ಮನೆ ಹತ್ರ ನಾನು ಈಗ ಹೋಗ್ತಾ ಇರೋವಂಥದ್ದು. ಅಲ್ಲಿ ಬಂದುಬಿಟ್ಟು ಪೂಜೆನ ನೆರವೇರಿಸ್ಬಿಟ್ಟು ದೇವಿ ಆವಾಹನೆ ಆಗುತ್ತೆ. ಸೊ ಅದು
ಇಲ್ಲಿ ವಿಡಿಯೋ ಮಾಡಿದ್ದೀನಿ ನೋಡಿ. ಅದರ ನಂತರ ದೇವಿ ಆವಾಹನೆ ಆದಮೇಲೆ ನಾವು ಮೆರವಣಿಗೆಯ ಮೂಲಕ ಅವರ ಜೊತೆಗೆ ಎಲ್ಲ ಬಂದಿರೋಂಥ ಅಷ್ಟು ಭಕ್ತಾದಿಗಳು ಕೂಡ ಹೋಗುವಂಥದ್ದು. ಇಲ್ಲಿ ದೇವಸ್ಥಾನದ ಒಳಗೆ ಬಂದಿದ್ದೀವಿ, ತವರ ಮನೆ ಹತ್ರ. ದೇವ್ರನ್ನ ಕೈ ಮುಗಿದ್ಬಿಟ್ಟು ಇಲ್ಲಿ ನಿಂತಿದ್ದೀವಿ. ಇದು ನನ್ನ ಫ್ರೆಂಡ್ ಶಿಲ್ಪ ಅಂತ ಹೇಳ್ಬಿಟ್ಟು, ಸೊ ಇವಳ ಜೊತೆಗೆ ನಾನು ಹೋಗಿರೋವಂಥದ್ದು. ಇಲ್ಲಿ ದೈವ ಭಕ್ತಿಯಿಂದ ಮರ ಕಡಿಯುವಂಥ ಶಾಸ್ತ್ರ ಕೂಡ ಆರಂಭ ಆಗುತ್ತೆ. ಇಲ್ಲಿ ಭಂಡಾರ, ಹಣ್ಣು, ಹೂವು, ಸೀರೆ, ಇನ್ನೊಂದಿಷ್ಟು ಎಲ್ಲ ಏನೇನು ಶಾಸ್ತ್ರಗಳಿಗೆ ಬೇಕು ಅವನ್ನೆಲ್ಲ ತಲೆ ಮೇಲೆ ಬುಟ್ಟಿ ಇಟ್ಕೊಂಡು, ಹಾಗೆ ಉಪ್ಪಾರ ಸಮಾಜದವರು ಅಮ್ಮನವರ ಪೂಜಾ ಕಾರ್ಯಕ್ರಮ ಏನೇನಿರುತ್ತೆ ವಿಧಿವಿಧಾನ ಎಲ್ಲ ಅವರು ಮಾಡೋ ಅಂಥದ್ದು. ಇಲ್ಲಿ ಪೋತರಾಜ ಕೂಡ ಬಂದಿರ್ತಾರೆ. ಇಲ್ಲಿ ಬಂದ ಮೇಲೆ ಪೂಜೆ ಆದ ಮೇಲೆ ದೇವಿ ಆವಾಹನೆ ಹೇಗಾಗತ್ತೆ ಅಂತ ನೋಡಿ. ಇಲ್ಲಿ ಅಮ್ಮನವರ ದೇವಸ್ಥಾನದ ಅಲಂಕಾರ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪೂಜೆನ ಮುಗಿಸ್ಬಿಟ್ಟು ಪೋತರಾಜರು ಚಾಟಿ ಸೇವೆಯನ್ನು ಮಾಡ್ಕೊಬಿಟ್ಟು ರಾಜಬೀದಿಯಲ್ಲಿ ಹಲಸಿನ ಮರವನ್ನು ಒಂದು ಗುರ್ಸೋ ಅಂಥದ್ದು, ಆ ಮರದ ಒಂದು ಪೀಸನ್ನು ದೇವಿಗೆ ಅಳವಡಿಸೋ ಅಂಥದ್ದು ಈ ಶಾಸ್ತ್ರದಲ್ಲಿರುತ್ತೆ. ಇಲ್ಲಿ ಪೋತರಾಜರು ಬಂದಿದ್ದಾರೆ ನೋಡಿ. ಇವನ್ನೆಲ್ಲ ನಾನು ಡೈರೆಕ್ಟಾಗಿ ನೋಡಿರಲಿಲ್ಲ, ಇದು ಮೊದಲ ಸಲ ನೋಡಿರೋ ಅಂಥದ್ದು. ಬೇಗನೆ ಹೋಗ್ತಾನೆ ಇರ್ತಾರೆ ಚಾಟಿ ಸೇವೆ ಮಾಡ್ಕೊಬಿಟ್ಟು ಪೋತರಾಜರು. ಗೊತ್ತೇ ಆಗೋದಿಲ್ಲ ಎಲ್ಲಿ ಹೇಗೆ ಹೋಗೋದು ಅಂತ ಹೇಳಿಬಿಟ್ಟು. ಬಟ್ ಹಿಂದ್ಗಡೆ ಎಲ್ಲ ತುಂಬಾ ಜನ ಇದ್ದರು, ಒಟ್ಟೊಟ್ಟಿಗೆ ಹೋಗ್ತಾನೆ ಇದ್ವಿ. ಇಲ್ಲೇನಂತಂದರೆ ಮಧ್ಯೆ ಬರೋ ಅಂಥ, ಅಂದರೆ ಅವರು ಹೋಗೋ ಹಾಗೆ ಅವ್ರ ಹಿಂದೆ ನಾವು ಹೋಗೋ ಅಂಥದ್ದು. ಎಲ್ಲಿ ಮರಗಳೆಲ್ಲ ಇದ್ದಾವೋ ನೋಡ್ತಾನೆ ಹೋಗ್ತಿದ್ರು ಅವರು. ಈ ಮರ ಆ ಮರ ಅಂತ ಹೇಳ್ಬಿಟ್ಟು ಒಂಥರ ಹೋಗೋದು, ನೋಡೋದು, ದೇವಿಯ ಒಂದು ಇದು ದೃಷ್ಟಿ ಇದು ಮಾಡಿಕೊಂಡು ಅವೆಲ್ಲ ಒಂಥರ ತುಂಬಾ ಚೆನ್ನಾಗಿತ್ತು ನೋಡಿ ಹೇಗೆಲ್ಲ ಅಂತ ಹೇಳ್ಬಿಟ್ಟು. ಈ ಮರ
ಸುಮಾರು ಹೊತ್ತಿನ ನಂತರ ಹತ್ತತ್ರ ಒಂದು 15-20 ನಿಮಿಷ ಅದಕ್ಕಿಂತ ಜಾಸ್ತಿನೇ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಷ್ಟರ ನಂತರ ಕೊನೆಗೆ ದೇವಿ ಆಹ್ವಾನ ಆದ ಪೋತರಾಜ ದೇವಿಯ ಒಂದು ರೂಪದಲ್ಲಿ ಮರವನ್ನು, ಹಲಸಿನ ಮರವನ್ನು ಸೆಲೆಕ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಎಲ್ಲರೂ ಕೂಡ ಸಂಭ್ರಮದಿಂದ ಖುಷಿ ಪಡ್ತಾಯಿದ್ರು, ಚಪ್ಪಾಳೆ ತಟ್ತಾಯಿದ್ರು. ಮರವನ್ನು ಗುರ್ತಿಸಿದ್ದಾರೆ ಕೊನೆಗೆ ಅಂತೇಳ್ಬಿಟ್ಟು. ಹಾಗೆ ಕೊನೆಗೆ ಅಲ್ಲಿ ಯಾವ್ಯಾವ ಒಂದು ಶಾಸ್ತ್ರಗಳು ನಡಿಬೇಕು ಅವೆಲ್ಲ ನಡೀತು. ಹೂವು ಮರಕ್ಕೆ ಏನೇನೆಲ್ಲ ಮಾಡಬೇಕು ಶಾಸ್ತ್ರಗಳು, ಸೀರೆನ ಉಡಿಸ್ಬಿಟ್ಟು, ಹಾಗೆ ಹೂವಿನ ಹಾರ, ಆಮೇಲೆ ತೋರಣ ಇವನ್ನೆಲ್ಲ ಮಾಡಿಬಿಟ್ಟು ಪೂಜೆಯನ್ನು ಮಾಡಿದರು. ಹಾಗೆ ಸಿಹಿಯನ್ನು ಕೂಡ ಅಲ್ಲಿ ಕೊಟ್ಟರು. ನಂತರ ಮೊದಲೆಲ್ಲ ಇಡೀ ಮರವನ್ನು ಕಟ್ ಮಾಡಿಬಿಟ್ಟು ಹೊಸ ವಿಗ್ರಹವನ್ನು ಮಾಡ್ತಿದ್ರು. 1999ರ ನಂತರ ಈ ಮರವನ್ನು ಕಟ್ ಮಾಡಿಬಿಟ್ಟು, ಪೂರ್ತಿ ಮರವನ್ನು ಕಟ್ ಮಾಡಿಬಿಟ್ಟು ಮಾಡುವಂಥ ಒಂದು ಪದ್ಧತಿನ ತಡೆ ಹಿಡಿದಿದ್ದಾರೆ. ಹಾಗೆ ಇಲ್ಲಿ ಒಂದೆರಡು ಕೊಂಬೆಗಳನ್ನು, 2-3 ಕೊಂಬೆಗಳನ್ನು ಕಟ್ ಮಾಡಿಬಿಟ್ಟು ಅದರ ಒಂದು ಪೀಸನ್ನು ಮಾತ್ರ ಒಂದು ಸೇರಿಸುವಂಥ ಪದ್ಧತಿ, ಯಾವುದಾದ್ರು ಒಂದು ಪೀಸನ್ನು ಮಾತ್ರ ಹಾಕ್ತಾರೆ ಅಷ್ಟೇ. ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ತುಂಬ ಹತ್ತಿರದಿಂದ ನೋಡುವಂಥ ಅವಕಾಶ ನನಗೆ ಸಿಕ್ಕಿರೋದು ತುಂಬಾ ಖುಷಿ. ಅವರು ನಮ್ಮವರು
ಪೋತರಾಜರು ಮರವನ್ನು ಗುರುತಿಸಿದ ಮೇಲೆ ಅಲ್ಲಿ ಪೂಜೆ ಎಲ್ಲ ಆದ ಮೇಲೆ ಹಾಗೆ ಒಂದಿಷ್ಟು ಕೊಂಬೆಗಳನ್ನು ಕಟ್ ಮಾಡಿದ್ರಲ್ವ ಅದನ್ನು ಹಿಡಿದುಬಿಟ್ಟು ಜೊತೆಗೆ ಎಲ್ಲ ಮೆರವಣಿಗೆ ಸಮೇತ ಸೀದಾ ದೇವಸ್ಥಾನದ ಹತ್ರ ಹೋಗುವಂಥದ್ದು. ಹಾಗೆ ದೇವಸ್ಥಾನದ ಹತ್ರ ಪೂಜೆ ಕೂಡ ನಡೆಯಿತು. ಗಂಡನ ಮನೆ ತವರು ಮನೆ ಎರಡೂ ಕಡೆ ಪೂಜೆ ಕೂಡ ನೆರವೇರಿದ ಮೇಲೆ ಇಲ್ಲಿನ ಮರ ಕಡಿಯುವ ಶಾಸ್ತ್ರ ಕೂಡ ಮುಗೀತು. ಹಾಗೆ ಅಲ್ಲಿ ನೈವೇದ್ಯ ಪ್ರಸಾದ ಅಂತ ಹೇಳ್ಬಿಟ್ಟು ಊಟವನ್ನು ಕೂಡ ಇಟ್ಟಿದ್ರು. ಹಾಗೆ ಊಟ ಕೂಡ ಮಾಡಿದ್ವಿ ನಾವು ಅಲ್ಲಿ. ತುಂಬಾ ಖುಷಿ ಆಯಿತು. ಈ ಒಂದು ವಿಡಿಯೋ ಜೊತೆಗೆ ನಾನು ಮತ್ತೆ ಹಳೆಯ ಒಂದು 2023ನೇ ಇಸ್ವಿಯ ಎಲ್ಲ ಜಾತ್ರೆ ಹೇಗೆ ಇರುತ್ತೆ, ಯಾವ್ಯಾವ ವಿಧಿವಿಧಾನಗಳಿರುತ್ತೆ ಅವೆಲ್ಲ ವಿಡಿಯೋಗಳನ್ನು ಹಾಕಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಂಥದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೂ ತುಂಬಾ ಖುಷಿ ಇದೆ. ನಿಮಗೂ ಕೂಡ ಈ ನಾನು ಮಾಡಿರೋಂಥ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಹೊಸ ಒಂದು ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.